ಹಾಯ್ ನಮಸ್ಕಾರ ಎಲ್ಲರಿಗೂ. ಪ್ರೆಗ್ನೆಂಟ್ ಅನ್ನೋದು ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಟೈಮು ಬರೋವಂಥ ಅವಕಾಶ ಎಲ್ಲರಿಗೂ ಸಿಗುತ್ತೆ. ಹಾಗೆ ಪ್ರತಿಯೊಂದು ಹೆಣ್ಮಕ್ಳು ತಾಯ್ತನನ ಅನುಭವಿಸೋದು ಎಲ್ಲರಿಗೂ ಒಂದು ಖುಷಿ ವಿಚಾರ. ಅದರಲ್ಲಿ ಕೆಲವೊಬ್ಬರಿಗೆ ಸಿಗುತ್ತೆ, ಕೆಲವೊಬ್ಬರಿಗೆ ಆ ಅವಕಾಶ ಸಿಗೋದಿಲ್ಲ. ಈ ಅವಕಾಶನ ನಾವು ಯಾವ ರೀತಿ ಬಳಸ್ಕೊಬೇಕು, ಹಾಗೆ ಮನೆಯಲ್ಲಿ ಕೆಲವ್ರಿಗೆ ನೋಡ್ಕೊಳ್ಳೋದಕ್ಕಿರ್ತಾರೆ, ಹಾಗೆ ಕೆಲವ್ರಿಗೆ ನೋಡ್ಕೊಳ್ಳೋದಕ್ಕಿರಲ್ಲ. ಅಂಥ ಹೆಣ್ಮಕ್ಳು ಏನು ಮಾಡಬೇಕು, ಏನು ಮಾಡಬಾರ್ದು, ಹೆಂಗಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ಹೇಳ್ತೀನಿ. ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ಇಲ್ಲ ಸಿಸೇರಿಯನ್ ಆಗುತ್ತಾ ಅಂತ ಸಾಮಾನ್ಯವಾಗಿ ಒಂದು 5ನೇ ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರಲ್ಲ, ಆ ಸ್ಕ್ಯಾನಿಂಗಲ್ಲೇ ನಿಮಗೆಲ್ಲ ಹೇಳಿಬಿಡ್ತಾರೆ ಯಾವ ಥರ ನಿಮಗೆ ಡೆಲಿವರಿ ಆಗುತ್ತೆ. ನಿಮ್ಮ ರೆಗ್ಯುಲರ್ ಆಗಿ ಚೆಕಪ್ಗೆ ಎಲ್ಲಿ ಹೋಗ್ತಿರೋ ಅಲ್ಲೇ ಕೂಡ ಹೇಳ್ತಾರೆ. ಹಾಗೆ ನೀವು ಕೂಡ ಒಂಥರ ಧೈರ್ಯ ಇರಬೇಕು. ಯಾಕಂದರೆ ಇದು ನಮಗೆ ಒಂಥರ ಹುಟ್ಟು ಸಾವಿಂದು ಒಂಥರ ಇದು ಇರುತ್ತೆ, ಅದು ಅಷ್ಟು ನೋವಿರುವಂಥದ್ದು ಎಲ್ಲ ಹೆಣ್ಮಕ್ಳು ಅನುಭವಿಸ್ಬೇಕಾಗಿರೋ ಅಂಥದ್ದು. ಯಾಕಂದರೆ ನಮಗೆ ತಾಯ್ತನ ಅನ್ನೋದು ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ಅದು ಅಂದರೆ 9 ತಿಂಗಳು ನಾವು ಮಗುನ ಏನು ಹೊಟ್ಟೆಲಿಕ್ಕೊಂಡು ನಾವು ಅದನ್ನು ಆಚೆ ಬರೋ ಟೈಮಲ್ಲಿ ನಾವು ಸ್ವಲ್ಪ ತಾಳ್ಮೆನ ಕಳ್ಕೊಂಡು ಸಿಸೇರಿಯನ್ ಮಾಡಿರಿ ಅಂತ ನಾವು ಆದಷ್ಟು ಡಾಕ್ಟ್ರ್ ಹತ್ರ ಕೇಳ್ಕೊತಾರೆ. ಕೆಲವರೆಲ್ಲ ಕೇಳ್ಕೊಂಡಿರೋರು ಕೂಡ ಇದ್ದಾರೆ, ಆ ಪೇಯ್ನ್ ತಡೆಯೋದಕ್ಕಾಗಲ್ಲ ಅಂತ. ಹಾಗೆ 9 ತಿಂಗಳು ಆಗ್ತಾ ಅವ್ರಿಗೆ ಸಹಜವಾಗಿ ಭಯ ಅನ್ನೋದು ಕೂಡ ಆಗ್ತಾ ಇರುತ್ತೆ. ಅವ್ರಿಗೆ ಯಾವ ಥರ ಆಗುತ್ತೋ, ಏನಾಗುತ್ತೋ, ಮಗು ಹೆಂಗಿರುತ್ತೋ ಅನ್ನೋ ಟೆನ್ಷನ್ ಎಲ್ಲ ಅವ್ರಿಗೆ ಸ್ವಲ್ಪ ಗಾಬರಿಯಾಗಿ ಅವ್ರಿಗೆ ನಿದ್ದೆ ಬರಲ್ಲ. ಈ ಥರ ಎಲ್ಲ ಸ್ವಲ್ಪ ಜಾಸ್ತಿನೇ ಆಗ್ತಾ ಇರುತ್ತೆ. ಹೆಣ್ಮಕ್ಳು ಪ್ರೆಗ್ನೆಂಟ್ ಹೆಣ್ಮಕ್ಳು ಅಂದರೆ ಸಾಮಾನ್ಯವಾಗಿ ಈ ವಿಚಾರಗಳು ಅವ್ರ ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ಅದನ್ನೆಲ್ಲ ನೀವು ದೂರ ಹಾಕಬೇಕು. ಪ್ರೆಗ್ನೆಂಟ್ ಅಂದಮೇಲೆ ಅದೆಲ್ಲ ಒಂದು ನಮಗೆ ಪ್ರಕೃತಿ ನಿಯಮ ಆಗಿರುತ್ತೆ. ಅದನ್ನೆಲ್ಲ ನಾವು ಅನುಭವಿಸ್ಲೇಬೇಕಾಗಿರುತ್ತೆ. ಅದನ್ನೆಲ್ಲ ನಾವು ಅನುಭವಿಸಿದಾಗ ಮಾತ್ರನೇ ನಮಗೆ ಒಂದು ಜೀವನ ಅನ್ನೋದು ಏನು ಅನ್ನೋದು ಅರ್ಥ ಆಗುತ್ತೆ. ಅದು ತಾಯಿ ಅನ್ನೋ ಇದಕ್ಕೇ ಒಂದು ಬೆಲೆ ಸಿಗೋವಂಥದ್ದು. ಇದು ತಾಯಿತನ ಆದಾಗ ಅಷ್ಟು ಖುಷಿ ಕೊಡುವಂಥ ವಿಚಾರ. ಎಷ್ಟು ನೋವು ತಡ್ಕೊಂಡಿರ್ತೀವೋ ನಾವು ಆ ಮಗು ಮುಖ ನೋಡಿದ ತಕ್ಷಣವೇ ನಮಗೆ ಏನಿರುತ್ತೋ ಆ ನೋವು ಎಲ್ಲ ಕೂಡ ನಮಗೆ ಮರ್ತಂಗೆ ಆಗ್ಬಿಡುತ್ತೆ. ನೀವು ಒಂದು ಅರ್ಧ ಗಂಟೆ ಪೇಯ್ನ್ ತಡ್ಕೊಂಡ್ರೆ ನಿಮಗೆ ಜೀವನ ಕೂಡ ಚೆನ್ನಾಗಿರುತ್ತೆ. ಹಾಗೆ ಆಲ್ಮೋಸ್ಟ್ ಸಿಸೇರಿಯನ್ನ ನಾನು ಹೇಳೋವಂಥದ್ದು ಸಿಸೇರಿಯನ್ ಅನ್ನೋದು ಏನಿದೆ, ಸೆಕ್ಷನ್ ಅಂತ ಏನು ಹೇಳ್ತಾರೆ, ಅದನ್ನು ನೀವು ಕಂಪ್ಲೀಟಾಗಿ ಸ್ವಲ್ಪ ಅವಾಯ್ಡ್ನ ಮಾಡಬೇಕು ಅಂತ ಅಂದರೆ ಈ ಹೆಣ್ಮಕ್ಳು ಎದ್ದು ಸ್ವಲ್ಪ ವಾಕ್ ಮಾಡೋದಾಗಲಿ, ಮನೇಲಿ ಆದಷ್ಟು ಕೆಲಸಗಳನ್ನ ಮಾಡ್ಕೊಳ್ಳೋದಾಗಲಿ, ಈ ಥರ ಎಲ್ಲ ಮಾಡ್ತಾ ಬಂದರೆ ನಿಮಗೆ ಆದಷ್ಟು ನಾರ್ಮಲ್ ಡೆಲಿವರಿ ಆಗುತ್ತೆ. ಈ ಕೆಲವರು ಕೆಲಸ ಮಾಡಿದ್ರೂ ಕೂಡ ನಾರ್ಮಲ್ ಡೆಲಿವರಿ ತುಂಬಾ ಕಷ್ಟ ಇರುತ್ತೆ. ಮಗು ದಪ್ಪ ಇರ್ಬೋದು, ಒಳಗಡೆ ಪರಿಸ್ಥಿತಿ ಒಳಗಡೆ ಸರಿ ಇಲ್ಲದೆ ಇದ್ದಾಗ ಅಂಥ ಟೈಮಲ್ಲಿ ಸಿಸೇರಿಯನ್ಗೆ ಅವಕಾಶ ಕೊಡಿ, ಇಲ್ಲಾಂದರೆ ನೀವು ಅವಕಾಶನ ಕೊಡಬೇಡಿ. ಈಗ ಮನೇಲಿ ನೋಡ್ಕೊಳ್ಳೋದಕ್ಕೆ ಯಾರು ಇಲ್ಲ ಅಂತ ಹೇಳೋ ಹೆಣ್ಮಕ್ಳು ನೀವೆಲ್ಲ ಏನು ಪ್ರಿಪೇರ್ ಮಾಡ್ಕೊಬೇಕು ಅಂತ ಅಂದರೆ, ಕೆಲವ್ರಿಗೆ 7ನೇ ತಿಂಗಳಲ್ಲೇ ಆಗುತ್ತೆ, ಹಾಗೆ ಕೆಲವ್ರಿಗೆ 8ನೇ ತಿಂಗಳಲ್ಲೇ ಆಗುತ್ತೆ, ಕೆಲವ್ರಿಗೆ ದಿವಸ ತುಂಬಿದ ಮೇಲೆ ಆಗುವಂಥ ಚಾನ್ಸಸ್ಸು ಇರೋವಂಥದ್ದು. ಕೆಲವ್ರಿಗೆ 15 ದಿವಸ 20 ದಿವಸ ಮುಂಚೆನೇ ಆಗಿರುತ್ತೆ. ನೀವು 7ನೇ ತಿಂಗಳು 8ನೇ ತಿಂಗಳಿಗೆಲ್ಲ ಬಿದ್ದಾಗ ನೀವು ಆಲ್ಮೋಸ್ಟು ಹುಷಾರಾಗೇ ಇರಬೇಕಾಗತ್ತೆ. 8ನೇ ತಿಂಗಳಲ್ಲಿ ಕಲ್ಲು ಕೂಡ ದಾಟಬಾರ್ದು ಅನ್ನೋ ಒಂದು ಹಿರಿಯರ ವಾಡಿಕೆ ಕೂಡ ಇತ್ತು. ಅದು ಎಲ್ಲ ಹೇಳೋರು 8ನೇ ತಿಂಗಳಲ್ಲಿ ಅಕಸ್ಮಾತ್ ಏನಾದ್ರು ಮಗು ಹುಟ್ಟಿದ್ರೆ ಅದು ಬದುಕೋ ಚಾನ್ಸಸ್ ತುಂಬಾ ಕಡಿಮೆ ಅಂತ ಕೂಡ ಹೇಳೋರು. ಬದುಕಿದ್ರೂ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳೋರು. ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಆದಷ್ಟು ಹುಷಾರಾಗಿರಬೇಕು. ನೋಡಿಕೊಂಡು ಓಡಾಡೋವಾಗ ಆಗಿರ್ಬೋದು, ಇಲ್ಲ ಮೆಟ್ಲಿಳಿಯೋವಾಗ ಆಗಿರ್ಬೋದು, ಒಂದು ಕೆಲಸ ಮಾಡೋವಾಗ ಆಗಿರ್ಬೋದು, ಇಲ್ಲ ತಿನ್ನೋ ಒಂದು ಇದಾಗಿರ್ಬೋದು, ಪ್ರೋಸೆಸ್ ಆಗಿರ್ಬೋದು, ನಿಮಗೆ ಎಲ್ಲನೂ ಒಂದು ಇದಾಗಿರಬೇಕು. ನಾವು ದಿವಸ ತುಂಬ್ತಾ ನಮಗೆ ಸ್ವಲ್ಪ ಪ್ರೆಷರ್ ಆಗ್ತಾ ಇರುತ್ತೆ. ನಮಗೆ ಮನಸ್ಸಿನ ಮೇಲೂ ಒತ್ತಡ ಬೀರುತ್ತೆ, ಹಾಗೆ ದೇಹದ ಮೇಲೂ ಒಂಥರ ಹೆವಿ ಅನ್ನಿಸ್ತಾ ಇರುತ್ತೆ. ನೀವು ಏನು ಮಾಡಬೇಕು ಅಂತ ಅಂದರೆ ಈ ಟೈಮಲ್ಲಿ ಪೂರ್ತಿಯಾಗಿ ನೀವು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಬೇಕಾಗುತ್ತೆ. ನೀವು ಒತ್ತಡನ ಕಡಿಮೆ ಮಾಡಿಕೊಂಡು ಏನು ತೊಂದರೆ ಆಗಲ್ಲ ಅನ್ನೋದನ್ನ ನೀವು ಮೈಂಡ್ ಸೆಟ್ನ ಮಾಡ್ಕೊಬೇಕಾಗತ್ತೆ. ಮಾಡಿಕೊಂಡು ನೀವು ಅದಕ್ಕೆ ಪ್ರಿಪೇರ್ ಆಗಲೇಬೇಕು. ನೀವು ಆಗಲಿಲ್ಲ ಅಂದರೆ ಅದು ನಿಮ್ಮ ಇದಕ್ಕೇ ತೊಂದರೆ ಆಗುತ್ತೆ. ಹಾಗೆ BP ಜಾಸ್ತಿ ಮಾಡ್ಕೊತೀರಾ, ಇಲ್ಲ ಶುಗರ್ ಜಾಸ್ತಿ ಮಾಡ್ಕೊತೀರಾ, ಎಲ್ಲದೂ ಕೂಡ ನಿಮಗೆ ತೊಂದರೆ ಆಗುತ್ತೆ.
8ನೇ ತಿಂಗಳಿಗೆ ಬಿದ್ದಾಗ ಸಾಮಾನ್ಯವಾಗಿ ನಿಮಗೆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳೋರು ಬಟ್ಟೆಗಳಿರ್ತವೆ, ಹಳೆ ಬಟ್ಟೆಗಳು. ತುಂಬ ಬಡವರಾಗಿದ್ದರೆ ಮನೆಯಲ್ಲೇ ಇರೋವಂಥವು ವೇಸ್ಟು, ಈ ಅಕ್ಕಪಕ್ಕ ಯಾರನ್ನಾದ್ರೂ ಕೇಳಿದ್ರೆ ಹಳೆ ನೈಟಿಗಳಾಗಿರ್ಬೋದು, ಲಂಗಗಳು ಅಂಥವೆಲ್ಲ ಇರ್ತವಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಬ್ಯಾಗಲ್ಲಿ ಮಗು ಬಟ್ಟೆಗಳು ಸಮೇತ ನಿಮಗೆ ಸ್ವೆಟರು, ಟೋಪಿ ಈ ಥರ ಎಲ್ಲನೂ ಸೇಫಾಗಿ ಎಲ್ಲ ಒಂದು ಕಡೆ ನೀವು ಸ್ಟೋರೇಜ್ ಮಾಡಿಕೊಂಡು ಇಟ್ಕೊಬೇಕಾಗತ್ತೆ. ಹಾಗೆ ಹಾಸ್ಪಿಟಲ್ಗಳಲ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಾದರೆ ಒಂದು ವಾರ ಇರಿಸ್ಕೊತಾರೆ, ಸಿಸೇರಿಯನ್ ಆದರೆ ಒಂದು ವಾರ ಇರಿಸ್ಕೊತಾರೆ. ಹಾಗೆ ನಾರ್ಮಲ್ ಡೆಲಿವರಿ ಆದರೆ ನಿಮಗೆ 2 ರಿಂದ 3 ದಿವಸ ಇರಿಸ್ಕೊತಾರೆ. ನಿಮಗೆ 2 ದಿವಸಕ್ಕೆ 3 ದಿವಸಕ್ಕೆ ಆಗೋಷ್ಟು ಬಟ್ಟೆಗಳನ್ನ ಒಂದು 2-3 ಬೆಡ್ಶೀಟ್ಗಳು, ಹಾಗೆ ಮಗುಗೆ ಬೇಕಾಗಿರುವಂಥದ್ದು ಬಟ್ಟೆಗಳು, ಮಗು ಕೆಳಗಡೆ ಹಾಕುವಂಥ ಬಟ್ಟೆಗಳನ್ನ ನೀವೆಲ್ಲ ಒಂದು ಬ್ಯಾಗ್ನಲ್ಲಿ ತೆಗೆದಿಟ್ಕೊಂಬಿಡಿ. ಇಟ್ಕೊಂಡಾಗ ನಿಮಗೆ ತುಂಬ ಬೇಗ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಯಿತು ಅಂದಾಗ ನೀವು ತುಂಬ ಬೇಗ ಹೋಗ್ಬೋದು. ಇಲ್ಲ ಅಂತ ಅಂದರೆ ನೀವು ಪರವಾಗಿಲ್ಲ, ನಾವು ದುಡ್ಡಲ್ಲಿ ನಮಗೆ ಅಷ್ಟು ಇಷ್ಟು ಅನುಕೂಲ ಇದೆ ಅಂತ ಹೇಳೋರು, ನಿಮಗೆ ಯಾವ ಥರ ಬೇಕು ಅಂತ ಅನ್ನೋರು ತಗೊಂಡು ಫಸ್ಟೇನೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಬಿಟ್ರೆ ನೀವು ಹಾಸ್ಪಿಟ್ಲಿಗೆ ಹೋಗೋವಾಗ, ಕೆಲವ್ರು ಮನೇಲಿ ನೋಡಿದ್ದೀವಿ ನೋಡ್ಕೊಳ್ಳೋದಕ್ಕೆ ಯಾರೂ ಇರೋದಿಲ್ಲ, ಅಂಥವ್ರಿಗೆ ಪಾಪ ತುಂಬಾ ಕಷ್ಟ ಆಗ್ಬಿಟ್ಟಿರುತ್ತೆ. ನೀವು ಹಾಸ್ಪಿಟ್ಲಲ್ಲಿ ಇರಬೇಕು ಅಂತ ಹೇಳಿದ್ರೆ ನಿಮಗೆ ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ಎಲ್ಲ ಏನೇನು ಬೇಕೋ, ಒಂದು ತಪ್ಪಲೆ ಆಗಿರ್ಬೋದು, ಒಂದು ಏನಾದ್ರು ಬೇಸನ್ ಥರ ಏನಾದ್ರು ಒಂದು ಚಿಕ್ಕದು ದಬ್ರಿ ಥರ ಬರುತ್ತಲ್ಲ ಸ್ಟೀಲ್ದು, ಆ ಥರ ಏನಾದ್ರು ಒಂದು ಕಪ್ ಆಗಿರ್ಬೋದು, ಫ್ಲಾಸ್ಕ್ ಆಗಿರ್ಬೋದು, ಈ ಥರ ಎಲ್ಲ ಫಸ್ಟೇ ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗೆ ಮಗು ಕೆಳಗಡೆ ಹಾಕೋದಕ್ಕೂ ಕೂಡ, ಹಾಗೆ ನಿಮಗೆ ಕೂಡ ಬೆಡ್ಶೀಟ್ ಅವಶ್ಯಕತೆ ಇರುತ್ತೆ. ಆಮೇಲೆ ಇದೆಲ್ಲ ಅವಶ್ಯಕತೆನ ನೋಡಿಕೊಂಡು ನೀವು ಡೆಲಿವರಿಗೆ ಹೋಗೋ ಟೈಮಲ್ಲಿ ನೀವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಮನೆಯಲ್ಲಿ ನೋಡ್ಕೊಳ್ಳೋಕ್ಕಿಲ್ಲ ಅಂದವರು ಕೂಡ ಬಾಣಂತನನ ಯಾವ ರೀತಿ ಮಾಡ್ಕೋಬೇಕು ಅಂತಲೂ ಕೂಡ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ನೀವು ಆದಷ್ಟು ಮಗು ಇನ್ನೇನು ಡೆಲಿವರಿ ಆಗ್ತಾಯಿದೆ, ನಮಗಿನ್ನು 9 ತಿಂಗಳಿಗೆ ಬೀಳ್ತಾಯಿದೆ ಅಂತ ಅನ್ನೋವಾಗ ನಮಗೆ ಮೂಮೆಂಟ್ಸ್ಗಳು ಕೂಡ ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ನಮಗೆ ನಾರ್ಮಲಾಗಿ 12 ರಿಂದ 14 ಸತಿ ಒಂದು ದಿವಸಕ್ಕೆ ಮೂಮೆಂಟ್ಸು ಇರಬೇಕು ಅನ್ನೋದು ಒಂದು ಲೆಕ್ಕ ಇರುತ್ತೆ. ಆವಾಗ ನಮಗೆ ಸ್ವಲ್ಪ ಹೊಟ್ಟೆ ಸ್ವಲ್ಪ ಹಿಗ್ದಂಗೆ ಆಗ್ತಾ ಇರುತ್ತಲ್ಲ, ಆ ಟೈಮಲ್ಲಿ ನಮಗೆ ಒಂದು 10 ಸತಿಗೆ ಬರುತ್ತೆ. ಕಾಮನ್ ಆಗಿ ಅದು 10 ಸತಿಗೆ ಬಂದಾಗ ನಮಗೆ ನಾರ್ಮಲ್ಲಾಗಿ 10, 11 ಈ ಥರ, ಒಂದೊಂದು ಸತಿ 12, ಕೆಲವೊಂದು ಸತಿ ಇನ್ನೇನು ನಮಗೆ ಇನ್ನೊಂದು ವಾರದಲ್ಲಿ ಡೆಲಿವರಿ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ನಮಗೆ ಒಂದು 8 ಸತಿ, 10 ರಿಂದ ಒಳಗಡೆನೇ ನಮಗೆ ಮೂಮೆಂಟ್ಸು ಆಗೋಕ್ಕೆ ಗೊತ್ತಾಗುತ್ತೆ. ಅದನ್ನು ಕೂಡ ನೀವು ಭಯ ಬೀಳೋದಕ್ಕೆ ಹೋಗ್ಬಾರ್ದು. ಏನಕ್ಕೆ ಈ ಥರ ಆಗ್ತಾಯಿದೆ ಅನ್ನೋದು ವಿಚಾರ ಕೂಡ ನೀವು ಟೆನ್ಷನ್ ಮಾಡಿಕೊಂಡ್ರೆ ನಿಮಗೆ BP ಜಾಸ್ತಿ ಆಗುತ್ತೆ. BP ಜಾಸ್ತಿ ಆದಾಗ ಡೆಲಿವರಿ ತುಂಬಾ ಕಷ್ಟ ಆಗುತ್ತೆ. ಆಗ ಡಾಕ್ಟ್ರು ಹೇಳೋ ಅಂಥದ್ದು ನಿಮಗೆ ಸಿಸೇರಿಯನ್ ಮಾಡಲೇಬೇಕು, ಮಗು ಒಳಗಡೆ ಪ್ರಾಬ್ಲಮ್ ಇದೆ ಅಂತ ಕೂಡ ಹೇಳ್ತಾರೆ. ಆದಷ್ಟು ಅದಕ್ಕೆ ನೀವು ಇದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ನಾರ್ಮಲ್ ಡೆಲಿವರಿಗೆ ನೀವು ಆದಷ್ಟು ಪ್ರಿಫರೆನ್ಸ್ ಕೊಡಿ ಹೀಗಂತ ಹೇಳ್ತಾ, ಅಕಸ್ಮಾತಾಗಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಅಂದರೂ ಕೂಡ ನೀವು ಧೈರ್ಯ ಕೆಡಕ್ಕೆ ಹೋಗಬಾರ್ದು. ಯಾಕಂದರೆ ಸಿಸೇರಿಯನ್ನು ಮಾಡ್ಕೊಳ್ಳೋ ಟೈಮಲ್ಲೂ ಕೂಡ ನಿಮಗೆ ಒಳಗಡೆ ಹೋದಾಗೂ ಕೂಡ ನಿಮಗೆ ತುಂಬ ಟೆನ್ಷನ್ ಇರುತ್ತೆ. ಆ ಟೆನ್ಷನ್ನು ಕೂಡ ಬಿಡಬೇಕಾಗತ್ತೆ. ಎಷ್ಟೋ ಹೆಣ್ಮಕ್ಳುಗಳು ಈ ಟೆನ್ಷನ್ ಮಾಡ್ಕೊಂಡೇ ತುಂಬ ಅನಾಹುತಗಳು ಆಗಿರೋವಂಥವು ಕೂಡ ಎಷ್ಟೋ ಇದ್ದಾವೆ. ಆ ಥರ ಎಲ್ಲ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಧೈರ್ಯವಾಗಿದ್ದು 8 ಮತ್ತು 9ನೇ ತಿಂಗಳಲ್ಲಿ ಈ ರೀತಿಯಾಗಿ ನೀವು ಒಂದು ತಿನ್ನೋ ಫುಡ್ ಆಗಿರ್ಬೋದು, ಯಾವತ್ತೂ ಚೆನ್ನಾಗಿ ನೀರು ಕುಡೀರಿ. ಫುಡ್ಡು ತಿನ್ನೋ ಟೈಮಲ್ಲಿ ನೀವು ತುಂಬ ಗಟ್ಟಿಯಾಗಿರೋವಂಥದ್ದು ಎಲ್ಲ ತಿನ್ನೋದಕ್ಕೆ ಹೋಗಬೇಡಿ. ಯಾಕಂದರೆ ಲೈಟಾಗಿರಲಿ. ಆದಷ್ಟು ನೀರನ್ನ ಚೆನ್ನಾಗಿ ಕುಡೀರಿ, ಎಳ್ನೀರನ್ನ ಕುಡೀರಿ, ಹಣ್ಣುಗಳ್ನ ತಿನ್ನಿ, ಚೆನ್ನಾಗಿ ಹಣ್ಣುಗಳ್ನ ತಿನ್ನಿ, ಡ್ರೈ ಫ್ರೂಟ್ಸ್ಗಳ್ನ ತಿನ್ನಿ. ಈ ಥರ ತಿಂತಾ ಬಂದರೆ ನೀವು ಆದಷ್ಟು ಹೆಲ್ದಿಯಾಗೂ ಕೂಡ ಇರ್ತೀರ. ನಿಮ್ಮ ಮಗುಗೂ ಕೂಡ ಒಳ್ಳೆ ಪೋಷಣೆ ಸಿಗುತ್ತೆ. ಹಾಗೆ ನಿಮಗೂ ಕೂಡ ಒಂದು ನಿಮಗೆ ಆ ಪೇಯ್ನು ತಡೆಯುವಂಥ ಶಕ್ತಿ ಕೂಡ ನಿಮಗೆ ಇರುತ್ತೆ ಅಂತ ಹೇಳ್ತಾ, ಮುಂದೆ ಒಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ಮುಂದೆ ಯಾವ ರೀತಿ ನಾನು ವಿಡಿಯೋನ ಒಂದು ಮಾಡಿ ಹಾಕ್ತೀನಿ, 9 ತಿಂಗಳಾದಮೇಲೆ ಯಾವ ರೀತಿ, ಹಾಗೆ ಡೆಲಿವರಿ ಆದಮೇಲೆ
ನೀವು ಮನೆಯಲ್ಲಿ ಬಾಣಂತನ ಹೇಗೆ ಮಾಡ್ಕೋಬೇಕು ಅನ್ನೋದು ಕೂಡ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.